ರಾಜ್ಯ ಬಿಜೆಪಿಯಲ್ಲಿ ಪ್ರತಿ 3 ವರ್ಷಕ್ಕೊಂದು ಸಲ ಮಂಡಳ ಅಧ್ಯಕ್ಷರಿಂದ ಹಿಡಿದು ರಾಷ್ಟ್ರೀಯ ಅಧ್ಯಕ್ಷರವರೆಗೆ ಬದಲಾವಣೆ ಆಗ್ತಾ ಇದೆ. ಅದೇನಾದರೂ ಸ್ಪೆಷಲ್ ಕೇಸ್ ಅಂತ ಬಂದಾಗ ಮಾತ್ರ ಅವರು ಎಕ್ಸ್ಟೆನ್ಷನ್ ಮಾಡಿರುವಂಥದ್ದು ನಮ್ಮ ಬೈಲಾಸ್ದಲ್ಲಿದೆ. ಆದರೆ ಇವತ್ತು BY ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ 2.5 ವರ್ಷ ಮೇಲೆ ಆಯಿತು. ಇನ್ನೂ ಅವರಿಗೆ ಕಾಲಾವಕಾಶ ಇದೆ ಮತ್ತು ಅವರು ಒಳ್ಳೆ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಒಬ್ಬರು ಯುವಕರಾಗಿ ಸನ್ಮಾನ್ಯ BS ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ಅವರ ಮಾರ್ಗದರ್ಶನ ತೆಗೆದುಕೊಂಡು ಇಡೀ ರಾಜ್ಯ ತುಂಬ ಚಕ್ರ ಕಟ್ಕೊಂಡು ಸುತ್ತಾಡ್ತಾ ಇದ್ದಾರೆ. ಆದರೆ ಕೆಲವೊಂದಿಷ್ಟು ಅಸಮಾಧಾನವೂ ಇದೆ. ಅವರು ವಯಸ್ಸಿನ ಚಿಕ್ಕವರಾಗಿರೋದ್ರಿಂದ ಇನ್ನು ಬರುವಂಥ ಉಳಿದಿರುವಂಥ ಸಮಯದಲ್ಲಿ ಅವರು ಹಿರಿಯರ ಮಾರ್ಗದರ್ಶನವನ್ನು ತಗೊಂಡು ಅವರು ಇನ್ನೂ ಪಕ್ಷ ಸಂಘಟನೆ ಕಡೆ ಹೆಚ್ಚಿನ ಗಮನ ಕೊಟ್ಟರೆ ಒಳ್ಳೆಯದಾಗ್ತದೆ ಅನ್ನೋಂಥದ್ದಿದೆ. ಒಂದು ವೇಳೆ ಈಗಾಗಲೇ ಅದನ್ನು ಬದಲಾವಣೆ ಆಗುವಂಥದ್ದು ಎಲ್ಲಿ ಚರ್ಚೆ ಆಗಿಲ್ಲ. ಯಾಕೆ ಇನ್ನೂ 2-3 ಮಂತ್ಸ್ ಇದೆ. ಅದು ಆ 2-3 ಮಂತ್ಸ್ ಆದಮೇಲೆ ಅವ್ರನ್ನೇನಾದರೂ ಬದಲಾವಣೆ ಮಾಡುವಂಥ ಸಂದರ್ಭ ರಾಷ್ಟ್ರೀಯ ನಾಯಕರು ಏನಾದರೂ ತೆಗೆದುಕೊಂಡ್ರೆ ಅವರಾಗಲೇ ನನಗೆ ಜವಾಬ್ದಾರಿಯನ್ನು ಕೊಟ್ಟು ಮಾಡಿದ್ರಂದರೆ ನಾನು ಹಗಲು ರಾತ್ರಿ ರಾಜ್ಯವನ್ನು ಸುತ್ತಾಡಿ ಕೆಲಸ ಮಾಡಲಿಕ್ಕೆ ಸಿದ್ಧನಿದ್ದೇನೆ. ಅವ್ರು ಈಗಾಗಲೇ ಇರೋದ್ರಿಂದ ನಾನೇನು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿ ಅಲ್ಲ. 100%. ಯಾಕಂದರೆ ಈಗಾಗಲೇ ನಾನು ಜಿಲ್ಲಾಧ್ಯಕ್ಷ ಕೆಲಸ ಮಾಡಿದ್ದೀನಿ, ರಾಜ್ಯ ಉಪಾಧ್ಯಕ್ಷರಾಗಿ ಮತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಐರನ್ ಕಲೆಕ್ಷನ್ ಕಮಿಟಿ ಸಂಚಾಲಕನಾಗಿ ವಿವಿಧ ಜವಾಬ್ದಾರಿಯನ್ನು ಕೊಟ್ಟಾಗ ನಾನು ಯಶಸ್ವಿಯಾಗಿ ನಿಭಾಯಿಸಿದ್ದೇನೆ. ಮತ್ತು ನಮ್ಮ ಹಿಂದಿನ ಸರ್ಕಾರದಲ್ಲಿ 2 ಬಾರಿ ಕೈಗಾರಿಕಾ ಸಚಿವನಾಗಿ ಮತ್ತು ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ದ ಸಚಿವನಾಗಿ ಕೆಲಸ ಮಾಡುವಂಥ ಅವಕಾಶ ನಮ್ಮ ಪಕ್ಷದ ಹಿರಿಯರು ಮತ್ತು ಪರಿವಾರದ ಹಿರಿಯರು ಕೊಟ್ಟಿದ್ದರು. ಅದು ಯಾವುದೇ ಒಂದು ಕಪ್ ಚುಕ್ಕೆ ಬರಲಾರ್ದಂತೆ ನಾನು ಯಶಸ್ವಿಯಾಗಿ ನಡೆಸಿದ್ದೇನೆ. ಅದು ಮುಂಬರುವಂಥ ದಿವಸದಲ್ಲಿ ಪಕ್ಷದ ಹಿರಿಯರು, ಪರಿವಾರದ ಹಿರಿಯರು, ರಾಷ್ಟ್ರೀಯ ನಾಯಕರು ಏನು ಜವಾಬ್ದಾರಿಯನ್ನು ಕೊಡ್ತಾರೆ ಆ ಜವಾಬ್ದಾರಿಯನ್ನು ನಿಶ್ಚಿತವಾಗಿ ನಾನು ಸರಿಯಾಗಿ ಮಾಡ್ತಾಯಿದ್ದೀನಿ. ಈಗ ಆ ಪೋಸ್ಟ್ ಖಾಲಿ ಇರದೇ ಇರೋದ್ರಿಂದ ಅದಕ್ಕೆ ನಾನು ಯಾವುದೇ ರೀತಿಯಿಂದ ಆಕಾಂಕ್ಷಿ ಅಲ್ಲ. ಸರಿ, ನಿನ್ನೆ ಇಡೀ ರಾಜ್ಯಾದ್ಯಂತ ಕೆಲವೊಂದು ಕಡೆ ರಾಜ್ಯಾದ್ಯಂತ ಅನ್ನೋದಕ್ಕಿಂತ ಕೆಲವೊಂದಿಷ್ಟು ಅಧಿಕಾರಿಗಳ ಮೇಲೆ ಇಡೀ ರೇಡ್ ಆಗಿರುವಂಥದ್ದು, ಅದನ್ನೆಲ್ಲ ಗಮನಿಸಿ ಪ್ರಿಯಾಂಕ್ ಖರ್ಗೆ ಇದು ಎಲ್ಲ BJP ಅವರಿಗೂ ನಮ್ಮ ಮೇಲೂ ಕೂಡ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತಂದು ಅದನ್ನು ಆರೋಪ ಮಾಡಿದೆ. ರಾಜಕೀಯವಾಗಿ ನಾನು ಪ್ರಿಯಾಂಕ ಖರ್ಗೆ ಸಾಹೇಬ್ರಿಗೆ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅವರು ಕುಂಬಳಕಾಯಿ ಕಾಳು ಅಂದ್ರೆ ನೀವು ಯಾಕೆ ಬಂದ್ಬಿಟ್ಟು ನೋಡ್ಕೋತೀರಾ? ನೀವಂತೂ ಕ್ಲೀನ್ ಇತ್ತಂದ್ರೆ ಅದು ಯಾವ ಇಡಿ ಬರಲಿ, ಅದು ಇಡಿ ಅವ್ರ ಮೇಲಿನವ್ರು ಬರಲಿ, ನೀವು ಹೆದರುವಂಥದ್ದು ಅವಶ್ಯಕತೆನೇ ಇಲ್ಲ. ನೀವು ಕ್ಲೀನ್ ಇದ್ದಾಗ ಅವ್ರು ಯಾರು ಬಂದರೂ ಅದೇನು ಇರೋದಿಲ್ಲ. ನಿನ್ನೆ ಅವ್ರು ಹಾಗೆ ಹೇಳ್ತಾಯಿದ್ರು. ಮತ್ತು ನಿನ್ನೆ ರೇಡ್ ಮಾಡಿದಾಗ ಸಾಕಷ್ಟು ಪ್ರೂಫ್ ಸಿಕ್ಕಿದೆಯಲ್ಲ. ಮತ್ತು ಇಡಿ ಅವರು ಯಾರ ಕೈಗೊಂಬೆನೂ ಅಲ್ಲ. ಅವ್ರು ತಾವೆಲ್ಲ ಸತ್ಯಾಸತ್ಯತೆ ಮತ್ತು ಪ್ರೂಫ್ ಇರಲಾರ್ದೇ ಯಾರ ಮನೆಗೂ ಹೋಗಲ್ಲ. ಅದೇ ರೀತಿಯಿಂದ ಅವ್ರ ಕಡೆನೂ ಬಂದ್ರೂ ಏನು ಆಶ್ಚರ್ಯ ಪಡುವಂಥದ್ದಿಲ್ಲ. ಅವ್ರ ಕಡೆ ಏನೂ ಇರಲಿಲ್ಲ ಅಂದ್ರೆ ಹೆದರ್ಬೇಕು. ಯಾಕೆ ಅದನ್ನೇ ಹೇಳಿದೆಲ್ಲ, ಕುಂಬಳಕಾಯಿ ಕಾಳು ಅಂದರೆ ಹಗಲ್ಮುಟ್ಟು ನೋಡ್ಕೊಂಡಿರುತ್ತೆ. ಅದ್ರ ಸಲ ತಾವೇನು ಪ್ರಿಯಾಂಕಾ ಖರ್ಗೆಜಿ ಅವ್ರಿಗೆ ಹೆದರುವಂಥದ್ದು ಅವಶ್ಯಕತೆ ಇಲ್ಲ. ತಾವು ಸಾಕಷ್ಟು ದೊಡ್ಡ ಜವಾಬ್ದಾರಿಯಲ್ಲಿದ್ದೀರಿ. ಮೊನ್ನೆನೂ ಹೇಳಿದ್ದೆ ನಾನು. ಇವತ್ತು ಮತ್ತು ನಾನು ಭಾಳ ಬೇಜಾರಾಗ್ತದೆ. ನೀವು ಅದನ್ನೇ ಮುಂದುವರಿಸಿ RSS ಬಗ್ಗೆ ನೀವೇನು ಮಾತಾಡ್ತಾ ಇದ್ದೀರಲ್ಲ ಅದು ಸರಿಯಲ್ಲ. ನೀನೊಬ್ಬ ಮುಂದೆ ಒಳ್ಳೆಯ ಭವಿಷ್ಯ ಇದೆ. ಆ ಒಳ್ಳೆಯ ಭವಿಷ್ಯದ ಸಲುವಾಗಿ ಅತ್ಯಂತ ಹಿಂದುಳಿದ ಭಾಗವಾಗಿರುವಂಥ ಕಲ್ಯಾಣ ಕರ್ನಾಟಕದ ಕಡೆ ಅಭಿವೃದ್ಧಿ ಕಡೆ ಗಮನ ಹರಿಸ್ರಿ. ತಂದೆಯವರು ದೊಡ್ಡ ಸ್ಥಾನದಲ್ಲಿದ್ದಾರೆ, ನಿಮ್ಗೆ ಒಳ್ಳೆಯ ಸ್ನೇಹಿತರಿದ್ದಾರೆ, ಒಳ್ಳೆಯ ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಭಾಗದಲ್ಲಿ ಒಟ್ಟಾರೆ ನಮ್ಮ GDP ಹೆಚ್ಚಾಗೋದ್ರ ಕಡೆ, ಹೆಚ್ಚು ಕೈಗಾರಿಕೆ ಬರೋದ್ರ ಕಡೆ, ಕೃಷಿ ಕಡೆ, ಅದನ್ನು ವಿಶೇಷವಾಗಿ ಶಿಕ್ಷಣದ ಕಡೆ ನೀವು ಹೆಚ್ಚು ಗಮನ ಕೊಟ್ಟು ಒಂದು ಒಳ್ಳೆಯ ಹೆಸರು ಮಾಡಿ ಇದ್ದ ಸಮಯವನ್ನು ನಮ್ಮ ಸಂಘದ ಹಿರಿಯರ ಬಗ್ಗೆ ಸಂಘದ ತತ್ವ ಸಿದ್ಧಾಂತದ ಬಗ್ಗೆ ಗೊತ್ತಿಲ್ಲದೇ ಏನೂ ಮಾತಾಡಬಾರ್ದು ಅಂತ ನಾನು ವಿನಂತಿ ಮಾಡ್ತೇನೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.